ಇವತ್ತಿನ ತಿಂಡಿಗೆ ತಟ್ಟೆ ಇಡ್ಲಿ ಜೊತೆ ಪೀನಟ್ ಚಟ್ನಿ ತಿಂದ್ಕೊಂಡೆ. ಇವತ್ತು ನನ್ನ ಹೇರ್ ಕೇರ್ ರೊಟೀನ ಶೇರ್ ಮಾಡ್ತೀನಿ. ನನಗೆ ತುಂಬಾ ಡ್ಯಾಂಡ್ರಫ್ ಅಂತ ಅನಿಸಿದಾಗ ನಾನು ಈ ರೀತಿ ಆಲ್ಪ್ಸ್ ಗುಡ್ನೆಸ್ ಅವರ ನೀಮ್ ಪೌಡರ್, ಇದು ತುಂಬ ಪ್ಯೂರ್ ಆಗಿದೆ. ನಿಜವಾಗ್ಲೂ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ಡೆಲಿವರಿ ಬಾಣಂತನದಲ್ಲಿ ಬೇವಿನ ಸೊಪ್ಪು ಹಾಗೆ ಅರಿಶಿನ ರುಬ್ಬಿ ಹಚ್ತಾರೆ. ನಾನೊಂದು 15 ದಿನ ಆ ರೀತಿ ಅಂದರೆ ಗಿಡದಲ್ಲಿ ಬಿಡೋವಂಥ ಬೇವಿನ ಸೊಪ್ಪನ್ನ ರುಬ್ಬಿ ಹಚ್ಕೊಂಡೆ. ಅದಾದಮೇಲೆಲ್ಲ ನಾನು ಇದೇ ಪೌಡರ್ನ ಯೂಸ್ ಮಾಡಿರೋದು ಬಾಡಿಗೆ, ಹೇರ್ಗೆ ಎಲ್ಲದಕ್ಕೂ. ಆ್ಯಂಡ್ ನಮ್ಮ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡಿಸಿರ್ತಾರೆ, ಅದರೊಳಗಡೆ ನಾನು ಈ ಪೌಡರ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಚ್ಕೊಂಡು ಹೇರ್ ವಾಶ್ ಮಾಡ್ತೀನಿ. ಇದರಿಂದ ನಿಜವಾಗ್ಲೂ ಡ್ಯಾಂಡ್ರಫ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಆ್ಯಂಡ್ ಡ್ಯಾಂಡ್ರಫ್ ಆದಾಗ ತಲೆ ಎಲ್ಲ ಕಟ್ತಾ ಬರ್ತಾ ಇರುತ್ತೆ ನೋಡಿ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇನ್ನು ಪರ್ಪಲ್ ಆ್ಯಪಿಂದ ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂನ ತರಿಸ್ಕೊಂಡಿದ್ದೀನಿ. ಇದು ಆಲ್ರೆಡಿ ಸೆಕೆಂಡ್ ಬಾಟಲ್ ನಾನು ತರಿಸ್ತಾ ಇರೋದು. ತುಂಬ ಚೆನ್ನಾಗಿದೆ. ಡ್ಯಾಂಡ್ರಫ್ ಎಲ್ಲ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿಬಿಡುತ್ತೆ. ಇನ್ನು 50% ಡಿಸ್ಕೌಂಟ್ ನಡೀತಾ ಇದೆ. ನನಗೆ ಇದು 50% ಆಫಲ್ಲಿ ಸಿಕ್ತು. ಇನ್ನು ವ್ಯಾಸ್ಲಿನ್ ಅವರ ಈ ಒಂದು ಲಿಪ್ ಥೆರಪಿ ಲಿಪ್ ಬಾಮ್ನ ತರಿಸ್ಕೊಂಡಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ಪರ್ಚೇಸ್ ಮಾಡ್ತಿರೋದು. ಒನ್ ಟೈಮ್ ನಾನು ಶೇರ್ ಮಾಡಿದ್ದೆ, ಅದು ನನ್ನ ತಂಗಿ ತೊಗೊಂಡೋಗ್ಬಿಟ್ಲು, ಹಾಗಾಗಿ ನಾನು ಇನ್ನೊಂದು ತರಿಸ್ಕೊಂಡೆ. ಇದು ಫ್ರೀ ಪ್ರಾಡಕ್ಟ್ ಬಂದಿದೆ, ಫಾಕ್ಸ್ಟೈಲ್ ಅವರ ಫೇಸ್ ವಾಶ್. ಈ ಮೂರದ್ದು ಲಿಂಕ್ ಬೇಕಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ DM ಮಾಡ್ತೀನಿ. ಇನ್ನು ತಾತ ಮೊಮ್ಮಗ ಇಲ್ಲಿ ಸರಿಗಮಪ ಶೋ ನೋಡ್ತಾ ಇದ್ರು. ಇನ್ನು ನೈಟ್ ಊಟಕ್ಕೆ ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಹಾಗೆ ಆನಿಯನ್ ಚಟ್ನಿ ತೊಗೊಂಡೆ. ನಾನು ಯಾವಾಗ ಆಫ್ಟರ್ ಡೆಲಿವರಿ 3 ಮಂತ್ಸ್ ಆದಮೇಲೆ ನಾನು ವೆಯ್ಟ್ ಚೆಕ್ ಮಾಡಿಕೊಂಡು ಅಲ್ಲಿಂದ 1 kg ಕೂಡ ನಾನು ವೆಯ್ಟ್ ಗೈನ್ ಆಗಬಾರ್ದು, ಆದರೆ ಕಡಿಮೆ ಆಗಬೇಕು, ಇಲ್ಲಾಂದರೆ ಇಷ್ಟೇ ಇರಬೇಕು, ಗೈನ್ ಆಗಬಾರ್ದು ಅಂದ್ಕೊಂಡಿದ್ದೆ. ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನು ನೈಟ್ ನನ್ನ ಕಿಟಕಿ ಹತ್ರ ಈ ರೀತಿ ಚಂದ್ರ ಕಾಣ್ತಾ ಇದ್ದ. ನಿಜವಾಗ್ಲೂ ಆ ಮೂನ್ ಲೈಟ್ ಎಲ್ಲ ನನ್ನ ಮೇಲೆ ಬೀಳ್ತಾ ಇರುತ್ತೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇದನ್ನು ನೋಡೋದಕ್ಕೆ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.